ಗ್ರಾಮ ಪಂಚಾಯಿತಿ ಒಂದು ತುಂಬ ಹಳೇದಾದ್ರಿಂದ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಸೇರಿ ನರೇಗಾ ಯೋಜನೆಯಡಿ ಇವತ್ತು 24,30,000 ರೂಗಳ ವೆಚ್ಚದಲ್ಲಿ ಮತ್ತು 8 ಲಕ್ಷ ರೂಪಾಯಿ ವೆಚ್ಚ 32 ಲಕ್ಷದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ, 12 ಲಕ್ಷ ರೂಪಾಯಿನಲ್ಲಿ ಈ ಒಂದು ಗ್ರಂಥಾಲಯದ ಕಟ್ಟಡವನ್ನು ಕಟ್ಟಿದ್ದಾರೆ. ತುಂಬ ಸುಂದರವಾಗಿ ಚೆನ್ನಾಗಿ ಗ್ರಾಮ ಪಂಚಾಯಿತಿ ಕಟ್ಟಡ ಮತ್ತು ಗ್ರಂಥಾಲಯ ಕಟ್ಟಡ ಮೂಡಿಬಂದಿದೆ. ನೋಡಿ, ಇದರ ಸದುಪಯೋಗವನ್ನು ಕಳಸಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರು ಈ ಗ್ರಂಥಾಲಯದ ಸದುಪಯೋಗ ಮತ್ತು ಗ್ರಾಮ ಪಂಚಾಯಿತಿ ಕಟ್ಟಡದ ಸದುಪಯೋಗವನ್ನು ಪಡಿಸ್ಕೊಬೇಕು ಅಂತ ಹೇಳ್ತಾ, NRIG ಅಂದರೆ ಏನು ಅನ್ನೋದಕ್ಕೆ ಇದೇ ಉದಾಹರಣೆ. ಇನ್ನು ಮುಂದೆ ಈ ರೀತಿ ಈಗಿರ್ತಕ್ಕಂಥ ಹೊಸ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಅಲ್ಲ, ಒಂದು ಕಾಂಪೌಂಡು ಕಟ್ಟೋಕ್ಕಾಗಲ್ಲ. ಇವತ್ತು NRIGಯಿಂದ ಆ ಹಣದಲ್ಲಿ ಯಾವುದೇ ಸರ್ಕಾರದ ಅನುದಾನಕ್ಕೆ ಕಾಯದೆ NRIGಯಿಂದನೇ ಗ್ರಾಮ ಪಂಚಾಯಿತಿ ಕಟ್ಟಡ ಮತ್ತು ಗ್ರಂಥಾಲಯವನ್ನು ನಿರ್ಮಾಣ ಮಾಡೋದು ಭಾಳ ಸಂತೋಷ ಅಂತ ಹೇಳ್ತಾ, ಈ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರು, ಎಲ್ಲ ಮುಖಂಡರು ಮತ್ತು PDO ಎಲ್ಲರೂ ಸೇರಿ ಕಟ್ಟಡ ಮಾಡಿದ್ದಾರೆ. ಯಾವತ್ತೂ ಗ್ರಾಮೀಣ ಭಾಗದ ರೈತರಿಗೆ, ಗ್ರಾಮೀಣ ಭಾಗದ ಬಡವರಿಗೆ ಗ್ರಾಮ ಪಂಚಾಯಿತಿನಲ್ಲಿ ಬಂದಾಗ ಅಧ್ಯಕ್ಷರು, PDO ಯಾರೇ ಇರಲಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು. ಮತ್ತು ಸ್ಥಳೀಯ ಸಂಸ್ಥೆಗಳಿಗೂ ನೇರವಾಗಿ ಜನ ಬರೋದೇ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆಗಳಿಗೆ, ಶಾಸಕರು, ಲೋಕಸಭಾ ಸದಸ್ಯರ ಹತ್ರ ಆಮೇಲೆ ಬರೋದು. ಹಾಗಾಗಿ ಸ್ಥಳೀಯ ಸಮಸ್ಯೆಗಳು, ಒಂದು ಖಾತೆ ಆಗಿಲ್ಲ, ಇಲ್ಲ ಅವ್ರ ತಂದೆ ತಾಯಿದು ಡೆತ್ ಸರ್ಟಿಫಿಕೇಟು, ಮಕ್ಕಳದು ಬರ್ತ್ ಸರ್ಟಿಫಿಕೇಟು, ಅಳತೆ, ಖಾತಾ, ಈ ರೀತಿ ಸ್ಥಳೀಯ ಸಮಸ್ಯೆಗಳಿಗೆ ಬರ್ತಾರೆ. ಬೀದಿ ದೀಪ, ಚರಂಡಿ ದುರಸ್ತಿ, ಚರಂಡಿ ಸ್ವಚ್ಛತೆ, ಈ ಕುಡಿಯೋ ನೀರು, ಈ ಮೂಲಭೂತ ಸೌಕರ್ಯಗಳನ್ನು ಕೇಳಲಿಕ್ಕೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಸಾರ್ವಜನಿಕರು ಬಂದಾಗ ಅಧ್ಯಕ್ಷರು ಮತ್ತು PDOಗಳು ಸಮಾಧಾನದಿಂದ ಅವರ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಅವರಿಗೆ ಕೊಡ್ತಾ, ಸ್ಥಳೀಯ ಸಂಸ್ಥೆಗಳು ಚೆನ್ನಾಗಿ ಕೆಲಸ ಮಾಡಿದಾಗ, ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ಚೆನ್ನಾಗಿ ಕೆಲಸ ಮಾಡಿದಾಗ ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗ್ತದೆ ಅಂಥೇಳಿ ಮತ್ತೊಮ್ಮೆ ಪತ್ರಕರ್ತರಿಗೆ ಎಲ್ರಿಗೂ, ಊರಿನ ಎಲ್ಲ ಇವತ್ತು ಸ್ವಸಹಾಯ ಸಂಘದವರು, ಆಶಾ ಕಾರ್ಯಕರ್ತರು ಮತ್ತು ಊರಿನ ಎಲ್ಲ ಹಿರಿಯರು, ಮುಖಂಡರು ಎಲ್ಲ ಭಾಗವಹಿಸಿದ್ದಾರೆ. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.